ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತೃಣಮೂಲ ಕಾಂಗ್ರೆಸ್ ಪಶ್ಚಿಮ ಬಂಗಾಳವನ್ನ ಸತತ 3 ಅವಧಿಗೆ ಅಂದ್ರೆ 15 ವರ್ಷಗಳ ಕಾಲ ಆಳಿದ್ದಂತಹ ತೃಣಮೂಲ ಕಾಂಗ್ರೆಸ್ ಇತಿಹಾಸದ ಪುಟ ಸೇರುತ್ತಾ ಅನ್ನುವಂತಹ ಚರ್ಚೆಗಳು. ಮೇ 4ನೇ ತಾರೀಕಿಗೆ ಪಶ್ಚಿಮ ಬಂಗಾಳದ ಚುನಾವಣಾ ಫಲಿತಾಂಶ ಬಂತು. ಈ ಫಲಿತಾಂಶ ಬಂದ ನಂತರ ಬಿಜೆಪಿ ರಾಜ್ಯವನ್ನ ಗೆಲ್ತು. 15 ವರ್ಷಗಳ ದೀದಿ ಆಡಳಿತ ಅಂತ್ಯವಾಗಿತ್ತು ವೆಸ್ಟ್ ಬೆಂಗಾಳದಲ್ಲಿ. ಇದೀಗ ಮಮತಾ ಬ್ಯಾನರ್ಜಿಯ ಜೊತೆಗೆ ಸೋನಿಯಾ ಗಾಂಧಿ ಚರ್ಚೆ ಮಾಡಿದ್ದಾರೆ ಅಂತ. ಸೋನಿಯಾ ಗಾಂಧಿ ಚರ್ಚೆ ಮಾಡಿದ್ದಾರೆ. ಇಂಡಿಯಾ ಮೈತ್ರಿಕೂಟದಲ್ಲಿದ್ದಾರೆ ಮಮತಾ ಬ್ಯಾನರ್ಜಿ. ಒಗ್ಗಟ್ಟಿನಿಂದ ಹೋರಾಟ ಮಾಡೋದಕ್ಕೆ ಸೋನಿಯಾ ಗಾಂಧಿ ಕರೆ ಕೊಟ್ಟಿದ್ದಾರೆ. ಭಿನ್ನಾಭಿಪ್ರಾಯಗಳನ್ನು ಮರೆತು ಒಂದಾಗೋದಕ್ಕೆ ಮಮತಾ ಸಲಹೆ ಕೊಟ್ಟಿರೋದು. ಅಂದ್ರೆ ಪಶ್ಚಿಮ ಬಂಗಾಳದ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿತ್ತು, ಟಿಎಂಸಿ ಕೂಡ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿತ್ತು. ಈ ಪ್ರತ್ಯೇಕ ಸ್ಪರ್ಧೆಯ ನಡುವೆಯೂ ಕೂಡ ಇತ್ತೀಚೆಗೆ ದೆಹಲಿಯಲ್ಲಿ ನಡೆದಂತಹ ಇಂಡಿಯಾ ಮೈತ್ರಿಕೂಟದ ಸಭೆಯಲ್ಲಿ ಮಮತಾ ಬ್ಯಾನರ್ಜಿ ಭಾಗವಹಿಸಿದ್ರು. ತೃಣಮೂಲ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನೀವು ಗಮನಿಸ್ತಾ ಇದ್ದೀರಿ. 58 ಜನ ತೃಣಮೂಲ ಕಾಂಗ್ರೆಸ್ನ ಶಾಸಕರುಗಳು ಪ್ರತ್ಯೇಕವಾಗಿ ಹೋಗಿದ್ದಾರೆ. 20 ಜನ ಸಂಸದರು, ಟಿಎಂಸಿಯ ಸಂಸದರು ಓಂ ಬಿರ್ಲಾ ಅವರಿಗೆ ಪತ್ರವನ್ನು ಬರೆದು ನಾವು ಎನ್ಡಿಎಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದರು. ರಾಜ್ಯಸಭಾ ಸದಸ್ಯರು ಕೂಡ ಟಿಎಂಸಿ ಮತ್ತು ಸದಸ್ಯತ್ವಕ್ಕೂ ಕೂಡ ರಾಜೀನಾಮೆ ಕೊಟ್ಟಿದ್ದನ್ನು ನೋಡಿದ್ದೀವಿ. ಅಂದರೆ ಈ ಹಿಂದೆ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ನಲ್ಲೇ ಇದ್ದರು. ಕಾಂಗ್ರೆಸ್ನಲ್ಲಿ ಆದಂತಹ ಕೆಲ ಬೆಳವಣಿಗೆಗಳ ನಂತರ ಎಡಪಕ್ಷಗಳ ಆಡಳಿತವನ್ನು ಕೊನೆಗೊಳಿಸಿ CPI-M ಆಡಳಿತವನ್ನು ಕೊನೆಗೊಳಿಸಿ 2011ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂದಿದ್ದಂತಹ ಮಮತಾ ಬ್ಯಾನರ್ಜಿ ಒಂದು ದೊಡ್ಡ ಬಿಕ್ಕಟ್ಟನ್ನು ತಮ್ಮ ಪಾರ್ಟಿಯಲ್ಲಿ ಆಂತರಿಕವಾಗಿ ಎದುರಿಸ್ತಾ ಇದ್ದಾರೆ. ಒಂದು ಅಭಿಷೇಕ್ ಬ್ಯಾನರ್ಜಿ ಅವರ ನಾಯಕತ್ವವನ್ನು ನಾವು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಋತುಪರ್ಣ ಬ್ಯಾನರ್ಜಿ ನೇತೃತ್ವದ ಒಂದು ತಂಡ ಅಧಿಕೃತ ವಿರೋಧ ಪಕ್ಷವಾಗಿ ಅಲ್ಲಿ ಹೋಗಿದೆ. ಮಮತಾ ಬ್ಯಾನರ್ಜಿ ನಾಯಕತ್ವವನ್ನು ಒಪ್ಕೊಳ್ತೀವಿ, ಬೇಕಿದ್ದರೆ ಅವರು ನಮಗೆ ಸಲಹೆಗಳನ್ನು ಕೊಡಬಹುದು ಅಂತ. ಆದರೆ ಅಭಿಷೇಕ್ ಬ್ಯಾನರ್ಜಿ ಅವರನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದೀಗ ಕಾಂಗ್ರೆಸ್ ಇದನ್ನು ಎನ್ಕ್ಯಾಚ್ ಮಾಡಿಕೊಂಡು ಮಮತಾ ಬ್ಯಾನರ್ಜಿ ಅವರನ್ನು ಕಾಂಗ್ರೆಸ್ಗೆ ಕರೆತರುವ ಪ್ರಯತ್ನ. ಸೋನಿಯಾ ಗಾಂಧಿ ಅವರಿಂದ ಒಂದು ದೊಡ್ಡ ಆಫರ್ ಹೋಗಿದೆ. ಆಪ್ತ ಅಭಿಷೇಕ್ ಬ್ಯಾನರ್ಜಿಗೆ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಕೊಡ್ತಾರಂತೆ ಕಾಂಗ್ರೆಸ್ನಲ್ಲಿ. ಟಿಎಂಸಿ ನಾಯಕಿಗೆ ಕಾಂಗ್ರೆಸ್ ಪಕ್ಷದಿಂದ ಒಂದು ದೊಡ್ಡ ಆಫರ್ ಬಂದಿರೋದು. ದೊಡ್ಡ ಆಫರ್ ಇದು. ಮೈತ್ರಿಯನ್ನ ಬಲಪಡಿಸೋದಕ್ಕೆ ಹೈಕಮಾಂಡ್ ನಾಯಕರು ಒಂದು ಪ್ಲಾನ್ ಮಾಡಿಕೊಂಡಿದ್ದಾರೆ. ಈ ಹಿಂದೆ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ತನ್ನ ಬೇರುಗಳನ್ನು ಊರಿತ್ತು. ಎಡಪಕ್ಷಗಳ ಆಡಳಿತದ ನಂತರ ಹೇಗೆ ತಮಿಳುನಾಡಲ್ಲಿ DMK AIADMK ಪ್ರಭಾವದಿಂದ ಕಾಂಗ್ರೆಸ್ ತನ್ನ ಅಲೆಯನ್ನು ಕಳೆದುಕೊಂಡಿತ್ತು, ವೆಸ್ಟ್ ಬೆಂಗಾಳದಲ್ಲೂ ಕೂಡ ಹಾಗೆ ಆಗಿತ್ತು. ಬಾಂಗ್ಲಾ ಕಾಂಗ್ರೆಸ್ ಎನ್ನುವಂಥ ಒಂದು ಹೊಸ ಪಾರ್ಟಿ ಸ್ಥಾಪನೆ ಆಗುತ್ತೆ 67ರ ಚುನಾವಣೆಯ ಸಮಯದಲ್ಲಿ. ಹೈಕಮಾಂಡ್ನ ಮಧ್ಯಪ್ರವೇಶ, ಹೈಕಮಾಂಡ್ ಪದೇ ಪದೇ ಸ್ಥಳೀಯ ಮಟ್ಟದ ನಾಯಕರುಗಳನ್ನು ಮುತುವರ್ಜಿಗೆ ತೆಗೆದುಕೊಳ್ತಾ ಇಲ್ಲ ಅಂತ ಬಾಂಗ್ಲಾ ಕಾಂಗ್ರೆಸ್ ಶುರುವಾಯಿತು. ಅದಾದ ನಂತರ ಕಾಂಗ್ರೆಸ್ ಅಧಿಪತ್ಯ ಮುಕ್ತಾಯ ಆಗಿತ್ತು. ಎಡಪಕ್ಷಗಳ ನಂತರ ಟಿಎಂಸಿ ಅಧಿಕಾರಕ್ಕೆ ಬಂದಿತ್ತು. ಇದೀಗ ಟಿಎಂಸಿಯಲ್ಲಿಯೂ ಕೂಡ ಇಬ್ಬಾಗದ ಪರಿಸ್ಥಿತಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ಅನಂತರಾಮಯ್ಯ, ಟಿಎಂಸಿ 2026 ಚುನಾವಣೆಯ ನಂತರ ದೊಡ್ಡ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ. ಈ ಹಿನ್ನಡೆಯ ನಂತರ ಕಾಂಗ್ರೆಸ್ನಿಂದ ಒಂದು ವರದಾನ ಅಂತ ಅನಿಸುತ್ತಾ ಇದು? ಸದ್ಯದ ಒಂದು ಪರಿಸ್ಥಿತಿಯನ್ನ ನೋಡಿದ್ರೆ ಬಹುಶಃ ಕಾಂಗ್ರೆಸ್ಗೂ ಕೂಡ ಒಂದು ಸ್ಟ್ರಾಂಗ್ ಆಗಿ, ಅಂದ್ರೆ ಈಗ ಸದ್ಯದ ಮಟ್ಟಿಗೆ ಏನು NDA ಎದುರಿಸಲಿಕ್ಕೆ ಒಂದು ಸಪೋರ್ಟ್ ಬೇಕಾಗಿದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಅವರು ಕೂಡ INDA ಬ್ಲಾಕ್ ಅಲ್ಲಿ ಟಿಎಂಸಿ ಕೂಡ ಇದ್ರೂ ಕೂಡ, ಬಟ್ ಈ ಹಿಂದಿನ ನಾವು ಏನು ಬಿಜೆಪಿ ಏನು ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬರುವುದಕ್ಕಿಂತ ಮುಂಚೆ ಇದ್ದಂತಹ ಏನು ಮಮತಾ ಬ್ಯಾನರ್ಜಿ ಅವರ ಒಂದು ನಡವಳಿಕೆಗೂ ಬಟ್ ಈಗ ಸೋತ ನಂತರ ಅವರ ನಡವಳಿಕೆಯಲ್ಲೂ ಕೂಡ ಡಿಫ್ರೆನ್ಸಿಯೇಷನ್ ಆಗಿರೋದನ್ನ ನಾವು ಕಾಣಿಸ್ತಾ ಇದ್ದೀವಿ. ಕಾರಣ ಏನಪ್ಪಾ ಅಂದ್ರೆ ಅವರಿಗೆ ಸೋತಿರುವಂತದ್ದು ಒಂದು ರೀತಿಯಾದಂತಹ ಆಘಾತ. ಆದ್ರೆ ಆ ಸೋತ ನಂತರ ಏನು ಪಕ್ಷದಲ್ಲಿ ಇದ್ದಂತಹ ಎಲ್ಲಾ ಸಾಕಷ್ಟು MP-ಗಳು ಜೊತೆಗೆ ನೋಡಿ ಇವತ್ತೂ ಕೂಡ ಏನು ಸುಷ್ಮಿತಾ ದೇವ್ ಅವರು ತಮ್ಮ ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿರುವಂತದ್ದು.
ಹಿಮಂತ್ ಬಿಸ್ವಾ ಶರ್ಮಾ ಅವ್ರ ಜೊತೆ ಇರುವಂತಹ ಫೋಟೋ ರಿವೀಲ್ ಆಗ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ. ಡೆಲ್ಲಿಯ ಅಸ್ಸಾಂ ಮುಖ್ಯಮಂತ್ರಿ ಆಗಿರುವಂತಹ ಹಿಮಂತ್ ಬಿಸ್ವಾ ಶರ್ಮಾ ಅವರ ಜೊತೆ ಕೂತು ಅವರು ಮಾತನಾಡ್ತಿರುವಂತಹ ಒಂದು ಫೋಟೋ ಕೂಡ ಬರ್ತಾ ಇರುತ್ತೆ. ಜೊತೆಗೆ ಅವರು ಈಗಾಗಲೇ ಏನು ರಾಜೀನಾಮೆ ಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ ರಾಧಾಕೃಷ್ಣನ್ ಅವರಿಗೆ. ಏನು ನನ್ನ ರಾಜೀನಾಮೆಯನ್ನ ಅಂಗೀಕಾರ ಮಾಡಿ ಅಂತ ಹೇಳಿದ್ರೆ ಬಹುಶಃ ಅವರು ಕೂಡ ಏನು ಬಿಜೆಪಿಗೆ ಸೇರ್ಪಡೆಯಾಗುವಂತಹ ಮಾತುಕತೆ ಕೂಡ ನಡೀತಾ ಇರುವಂತದ್ದು. ಜೊತೆಗೆ ಈ ಹಿಂದೆನೂ ಕೂಡ ಸುಖೇಂದ್ರ ಶೇಖರ್ ಕೂಡ ರಾಜೀನಾಮೆಯನ್ನ ಸಲ್ಲಿಸಿರುವಂತದ್ದು. ಇನ್ನು ಏನು ಈಗ ರೆಬಲ್ ಆಗಿರುವಂತಹ ಎಂಪಿಗಳು ಈಗಾಗಲೇ ಸ್ಪೀಕರ್ ಅವ್ರಿಗೂ ಕೂಡ ಪತ್ರ ಬರೆದಿದ್ದಾರೆ ಓಂ ಬಿರ್ಲಾ ಅವರಿಗೆ. ನಾವು ಟಿಎಂಸಿ ನಲ್ಲಿಲ್ಲ, ನಾವು ಟಿಎಂಸಿ ಇಂದ ನಾವು ಸಪರೇಟ್ ಆಗಿದ್ದೀವಿ, ಹೀಗಾಗಿ ನಮ್ಗೆ ಏನು ಲೋಕಸಭೆನಲ್ಲಿ ಸಪರೇಟ್ ಆಗಿರುವಂತಹ ಒಂದು ಬ್ಲಾಕ್ ಅನ್ನ ನಮಗೆ ಮಾಡ್ಕೊಡಿ ಅಂತ ಹೇಳಿ ಅವರು ರಿಕ್ವೆಸ್ಟ್ ಅನ್ನ ಕೊಟ್ಟಿರೋದನ್ನ ನೋಡ್ತಿದ್ದೀವಿ. ಹೀಗಾಗಿ ಇದು ಪಕ್ಷದಲ್ಲಿ ಇದ್ದಂತಹ ಏನು ಒಬ್ಬೊಬ್ಬರೇ ಮುಖಂಡರುಗಳು ಈ ರೀತಿಯಾಗಿ ರಾಜೀನಾಮೆ ಕೊಡ್ತಿರುವಂತದ್ದು, ರೆಬಲ್ ಆಗ್ತಿರುವಂತದ್ದು ಮಮತಾ ಬ್ಯಾನರ್ಜಿ ಅವರಿಗೆ ಒಂದು ರೀತಿ ಸೋಲಿನ ಅನುಭವ. ಮತ್ತೊಂದು ರೀತಿಯಾಗಿ ಈ ರೀತಿಯಾದಂತಹ ಒಂದು ಪಕ್ಷದೊಳಗಿನ ಬಿಕ್ಕಟ್ಟು ತೀವ್ರ ಅವರನ್ನ ಒಂದು ರೀತಿ ಹತಾಶರನ್ನಾಗಿ ಮಾಡಿದೆ. ಜೊತೆಗೆ ಅವ್ರಿಗೂ ಕೂಡ ಈಗ ಸದ್ಯದ ಮಟ್ಟಿಗೆ ಇಲ್ಲಿಂದ ಹೊರಗಡೆ ಬರ್ಬೇಕು, ಅದಕ್ಕೆ ಒಂದಷ್ಟು ಸಪೋರ್ಟ್ ಬೇಕು. ಈಗ ಅವ್ರಿಗೆ ಇರುವಂತಹ ಒಂದು ಹೆಂಗಿದ್ರು INDA ಬ್ಲಾಕ್ ಅಲ್ಲಿ ಇರೋದ್ರಿಂದಾಗಿ ಈ ಹಿಂದೆ ನಾನು ಈಗ ಫಸ್ಟ್ ಗೆ ಏನ್ ಹೇಳಿದ್ನಲ್ಲ, ಅವರು ಪಶ್ಚಿಮ ಬಂಗಾಳದಲ್ಲಿ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಯಾವುದೇ ಒಂದು ಮೀಟಿಂಗ್ ಕರೆದ್ರು ಕೂಡ ಅದಕ್ಕೆ ಅಟೆಂಡ್ ಆಗ್ತಿದ್ದು ತುಂಬಾ ಕಡಿಮೆ. ಬಟ್ ಅಟೆಂಡ್ ಆಗ್ತಿರ್ಲಿಲ್ಲ, ಇಗ್ನೋರ್ ಮಾಡ್ತಾ ಇದ್ರು, ಹೋದ್ರೆ ಆಗತ್ತೆ ಬಿಡು ಹೋದ್ರೆ ಅಂದ್ರೆ ಈ ರೀತಿಯಾಗಿ ಒಂದ್ ರೀತಿ ಆಕ್ಟಿವಿಟೀಸ್ ಇತ್ತು. ಬಟ್ ಯಾವಾಗ ಸೋಲಿ ಅವರಿಗೆ ಈಗ ಖಂಡಿತವಾಗೂ ಕೂಡ ಒಂದು ಸಪೋರ್ಟ್ ಬೇಕಾಗಿದೆ. ಈ ಸೋಮವಾರ ದಿನ ಈಗಾಗಲೇ INDA ಬ್ಲಾಕ್ ಇಂದ ಒಂದು ಮೀಟಿಂಗ್ ಕೂಡ ಆಗಿದೆ. ನಾವು ಎಲ್ಲಾ ರೀತಿಯಲ್ಲೂ ಒಗ್ಗಟ್ಟಾಗಬೇಕು. ಈ ಸಂದರ್ಭದಲ್ಲಿ 5 ಪ್ರಮುಖ ನಿರ್ಣಯವನ್ನು ಕೂಡ ತಗೊಂಡಿದ್ದಾರೆ. ಅಂದ್ರೆ ಮುಂಬರುವಂತಹ ಅಧಿವೇಶನದಲ್ಲಿ ಯಾವ ರೀತಿಯಾಗಿ ಪಾರ್ಟಿಸಿಪೇಟ್ ಮಾಡಬೇಕು, SIR ಆಗಿರ್ಬೋದು, ಇನ್ನಿತರ ವಿಷಯಗಳನ್ನ ಯಾವ ರೀತಿಯಾಗಿ ಫೇಸ್ ಮಾಡಬೇಕು, ಮತ್ತೆ ಪ್ರತಿ ತಿಂಗಳಿಗೆ ಒಂದ್ಸತಿನಾದ್ರೂ ಕೂಡ INDA ಬ್ಲಾಕ್ ಇಂದ ಒಂದು ಸಭೆಯನ್ನ ಸೇರ್ಬೇಕು, ಆ ಮುಖಾಂತರವಾಗಿ ನಾವೆಲ್ಲರೂ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕು ಅನ್ನೋ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂತ ವಿಚಾರ ಏನಪ್ಪಾ ಅಂದ್ರೆ, ಇಲ್ಲಿ ಸೋನಿಯಾ ಗಾಂಧಿ ಮತ್ತೆ ಮಮತಾ ಬ್ಯಾನರ್ಜಿ ಅವರು ಸಪರೇಟ್ ಆಗಿ ಒಂದು ಕ್ಲೋಸ್ ಡೋರ್ ಅಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗ್ ಅಲ್ಲಿ ಒಂದು ಪ್ರಸ್ತಾವನೆಯನ್ನ ಸೋನಿಯಾ ಗಾಂಧಿ ಅವರು ಸಲ್ಲಿಸಿದ್ದಾರೆ ಮಮತಾ ಬ್ಯಾನರ್ಜಿ ಅವರಿಗೆ. ನೀವು ನಮ್ ಜೊತೆಗೆ ಅಂದ್ರೆ ಕಂಪ್ಲೀಟ್ ಆಗಿ ಮರ್ಜ್ ಮಾಡಿ ಅನ್ನೋ ಲೆಕ್ಕಾಚಾರಕ್ಕೆ ಅವರಿಗೆ ಒಂದು ಪ್ರಪೋಸಲ್ ಅನ್ನ ಕೊಟ್ಟಿದ್ದಾರೆ. ಬಹುಶಃ ಇದಕ್ಕೆ ಮಮತಾ ಬ್ಯಾನರ್ಜಿ ಅವರು ಯಾವ ರೀತಿಯಾದಂತಹ ಒಂದು ಒಪ್ಕೊಳ್ತಾರೋ ಅನ್ನೋದು ಗೊತ್ತಿಲ್ಲ. ಬಹುಶಃ ಅವರಿಗೆ ಸಹಾಯ ಅಂತ ಬೇಕಾಗಿದೆ, ಬಟ್ ಅವರು ಅದಕ್ಕೆ ಒಪ್ಲೂಬಹುದು, ಒಪ್ಪದಲ್ಲಿ ಇರ್ಲಬಹುದು, ಅಥವಾ ಏನಾದ್ರೂ ಅವ್ರಿಗೆ ಇದ್ರೂ ಎಕ್ಸ್ಟರ್ನಲ್ ಸಪೋರ್ಟ್ ಇದ್ದೇ ಇದೆಯಲ್ಲ, ಆ ಪ್ರಕಾರವಾಗಿ ಇನ್ನೊಂದಷ್ಟು ಮೊದಲಿಗಿಂತಲೂ ಆಕ್ಟಿವ್ ಆಗಿ ಎಲ್ಲರನ್ನು ಒಗ್ಗೂಡ ನಿಟ್ಟಿನಲ್ಲಿ ಈಗ ಆ ಒಂದು ಸಪೋರ್ಟ್ ಅನ್ನ ತಗೋಬಹುದು ಅನ್ನೋ ಒಂದು ಪ್ರಸ್ತಾವ ಅಥವಾ ಒಂದು ಡೆವಲಪ್ಮೆಂಟ್ ಈಗ ಸದ್ಯದ ಮಟ್ಟಿಗೆ ನಡೀತಾ ಇರುವಂತದ್ದು. ಪ್ರವೀಣ್, ಓಕೆ, ಅನಂತರ ಅಮ್ಮಯ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ನೀವು ನೋಡಿ, 2024 ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಇಂಡಿಯಾ ಮೈತ್ರಿಕೂಟ ರಾಹುಲ್ ಗಾಂಧಿ ಅವರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಎನ್ನುವಂತಹ ನಿಟ್ಟಿನಲ್ಲಿ ಬಿಂಬಿಸೋ ಪ್ರಯತ್ನಗಳಾಯಿತು. ಅದಕ್ಕೆ TMCಯ ಶಾಸಕರುಗಳು, TMCಯ ಸಂಸದರುಗಳು ವಿರೋಧ ಮಾಡಿದರು. ರಾಹುಲ್ ಗಾಂಧಿ ಅವರನ್ನು ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಬಿಂಬಿಸಬಾರದು, ಆ ಸ್ಥಾನಕ್ಕೆ ಮಮತಾ ಬ್ಯಾನರ್ಜಿ ಅವರನ್ನು ತೆಗೆದುಕೊಂಡು ಬರಬೇಕು ಅಂತೆಲ್ಲ ಒಕ್ಕೂರಿನ ಧ್ವನಿಯಿಂದ ಅವತ್ತೆಲ್ಲ ಹೇಳಿದರು. ಅಂದರೆ ಇವತ್ತು ವಿಪರ್ಯಾಸ ನೋಡಿ, ಪ್ರಧಾನಿ ಹುದ್ದೆಗೆ ಡಿಮ್ಯಾಂಡ್ ಮಾಡಬಲ್ಲಂತಹ ಶಕ್ತಿ ಸಾಮರ್ಥ್ಯ ಹೊಂದಿದ್ದಂತಹ ಮಮತಾ ಬ್ಯಾನರ್ಜಿ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಯನ್ನು ಸೋತಿದ್ದಾರೆ. ಮತ್ತೊಂದು ಕಡೆ 2021ರಲ್ಲಿ ಇದೇ TMC ಒಂದು ಬಾರಿ ತನ್ನ ರಾಷ್ಟ್ರೀಯ ಪಕ್ಷದ ಮಾನ್ಯತೆಯನ್ನು ಕಳೆದುಕೊಂಡಿತ್ತು. ಇವತ್ತು ಕೂಡ ಅದನ್ನು ಕಳೆದುಕೊಳ್ಳುವ ಆತಂಕದಲ್ಲಿ ಮಮತಾ ಬ್ಯಾನರ್ಜಿಯವರ ಪಾರ್ಟಿ ಇದೆ. 3 ರಾಜ್ಯಗಳಿಂದ 11 ಜನ ಸಂಸದರುಗಳ ಆಯ್ಕೆಯಾಗಿ ಬರಬೇಕು. ಅದು ಕೂಡ ಇವರಿಗೆ ಕೈ ತಪ್ಪುವಂಥ ಆತಂಕ. ಇದರರ್ಥ ರಾಷ್ಟ್ರೀಯವಾಗಿ ಇಷ್ಟು ದಿನಗಳ ಕಾಲ ಮಮತಾ ಬ್ಯಾನರ್ಜಿಯನ್ನು ಹಿಡಿತವನ್ನು ಹೊಂದ್ತಾ ಇದ್ರು, ಆ ಹಿಡಿತ TMCಯ ಆಂತರಿಕ ಬಿಕ್ಕಟ್ಟಿನಿಂದ ಕಳಚಿ ಹೋಗ್ತಾ ಇದೆ. ಹೀಗಾಗಿ ಅವರು ಒಂದು ಊರುಗೋಲು ಬೇಕಾಗಿದೆ. ಆ ಊರುಗೋಲಾಗಿ ಕಾಂಗ್ರೆಸ್ ಸದ್ಯಕ್ಕೆ ಸಿಗ್ತಾ ಇರೋದು. ಹಿಂದೆ ಕಾಂಗ್ರೆಸ್ನಲ್ಲಿ ಇದ್ದರು, ಅದಾದ ನಂತರ ಎಡಪಕ್ಷಗಳಿಗೆ ಕಾಂಗ್ರೆಸ್ನ ಸಪೋರ್ಟ್ ಮಾಡ್ತಿದ್ದಾರೆ, ಮೈತ್ರಿ ಅವರ ಜೊತೆಗೆ ಮೃದು ಧೋರಣೆ ತೋರ್ತಾ ಇದ್ದಾರೆ ಎನ್ನುವಂಥ ಆರೋಪಗಳ ಭಾಗವಾಗಿ 1997ರಲ್ಲಿ ಕಾಂಗ್ರೆಸ್ಸನ್ನು ಬಿಟ್ಟು 98ರಲ್ಲಿ TMCಯನ್ನು ಕಟ್ಟಿದ್ರು. ಅದಾದ ನಂತರ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ರು, 15 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಇದೀಗ ಅಧಿಕಾರ ಕೈ ತಪ್ಪಿ ಹೋಗಿದೆ. ಮತ್ತೊಂದು ಕಡೆ ಇಂಡಿಯಾ ಮೈತ್ರಿಕೂಟದ ಎದುರುಗಡೆ ಒಂದು ದೊಡ್ಡ ಚಾಲೆಂಜ್ ಇದೆ. 2027ರ
ಭಾಗಕ್ಕೆ ಉತ್ತರ ಪ್ರದೇಶದ ದೊಡ್ಡ ಚುನಾವಣೆಗಳು ಬರ್ತಾ ಇದೆ, ಪಂಚರಾಜ್ಯಗಳ ಚುನಾವಣೆ ಬರ್ತಾ ಇದೆ. ಈ ಚುನಾವಣೆಯನ್ನು ಗೆಲ್ಲಬೇಕು ಅಂತ ಇಂಡಿಯಾ ಮೈತ್ರಿಕೂಟ ಸಭೆಯನ್ನು ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಅವಾಗಲೇ ಹೇಳ್ತಾ ಇದ್ದ ಹಾಗೆ ಅಭಿಷೇಕ್ ಬ್ಯಾನರ್ಜಿ ಅವರ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶ TMCಯಲ್ಲಿ ಕೇಳಿ ಬರ್ತಾ ಇರೋದು. ಇದೀಗ ಅವರಿಗೆ ಕಾಂಗ್ರೆಸ್ನಲ್ಲಿ ಒಂದು ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನು ಕೊಡ್ತೀವಿ ಅಂತ. ನೀವು ನೋಡಿ 2026ರ ವೆಸ್ಟ್ ಬೆಂಗಾಳ ಚುನಾವಣೆಯನ್ನ ಸಂಪೂರ್ಣವಾಗಿ ಮುನ್ನಡೆಸಿದವರು ಮಮತಾ ಬ್ಯಾನರ್ಜಿ ಅವರ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ. ಎಲ್ಲಿ ಟಿಕೆಟ್ ಹಂಚಿಕೆ ವಿಚಾರ ಆಗಿರ್ಬೋದು, ಯಾರಿಗೆ ಟಿಕೆಟ್ ಕೊಡಬೇಕು, ಯಾರಿಗೆ ಟಿಕೆಟ್ ಕೊಡಬಾರದು, ಪಕ್ಷದ ನೀತಿ ನಿಯಮಗಳು ಏನಾಗಿರಬೇಕು ಎಲ್ಲವನ್ನೂ ಕೂಡ ತೆಗೆದುಕೊಂಡು ಹೋದರು. ಆದರೂ ಕೂಡ ಚುನಾವಣೆಯಲ್ಲಿ ಪಾರ್ಟಿ ಸೋಲ್ತು. ಈ ಪಾರ್ಟಿ ಸೋತಿದ್ದರ ಭಾಗವಾಗಿ ಇವತ್ತು ನೋಡಿ ಮಹಾರಾಷ್ಟ್ರದಲ್ಲಿ ಹೇಗೆ ಶಿವಸೇನೆ 2 ಇಬ್ಬಾಗ ಆಗಿತ್ತಲ್ಲ, ಅದೇ ರೀತಿಯಾಗಿ TMC ಕೂಡ ಆಗ್ತಾ ಇರೋದು. TMC ಕೂಡ ಆಗ್ತಾ ಇದೆ. ನೀವು ಯಾರ್ಯಾರು ಬಂಡಾಯ ಎದ್ದು ಹೋಗಿದ್ದಾರೆ ಅವರ ವಿರುದ್ಧ ಕಾನೂನಾತ್ಮಕವಾಗಿ ನಾನು ಕ್ರಮ ತೆಗೆದುಕೊಳ್ತೀನಿ ಅನ್ನುವಂತಹ ಸ್ಥಿತಿಯಲ್ಲೂ ಕೂಡ ಮಮತಾ ಬ್ಯಾನರ್ಜಿ ಅವರು ಇವತ್ತಿಲ್ಲ. 3/2 ಶಾಸಕರೆಲ್ಲರೂ ಕೂಡ ಪಕ್ಷಾಂತರ ಆಗಿ ಹೋಗ್ಬಿಟ್ಟಿದ್ದಾರೆ. ಅವರ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಂಡು ನನ್ನ ಪಾರ್ಟಿನ ನಾನು ವಿರೋಧ ಪಕ್ಷವಾಗಿ ಮಾಡ್ಕೊಳ್ತೀನಿ ಅಂತ ಸ್ಥಿತಿಯಲ್ಲಿ ಮಮತಾ ಬ್ಯಾನರ್ಜಿ ಅವರಿಲ್ಲ. ಈ ಎಲ್ಲ ಕಾರಣಕ್ಕಾಗಿ ಕಾಂಗ್ರೆಸ್ ಒಂದು ದೊಡ್ಡ ಆಫರ್ ಅನ್ನ ಮಮತಾ ಬ್ಯಾನರ್ಜಿ ಅವರಿಗೆ ಕೊಟ್ಟಿದೆ. ಹೀಗಾಗಿ ಅದನ್ನ ಸ್ವೀಕಾರ ಮಾಡ್ತಾರಾ ಅಥವಾ ತಿರಸ್ಕಾರ ಮಾಡ್ತಾರಾ ಕಾದ್ ನೋಡಬೇಕು.